ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಕರ್ನಾಟಕ ಎಕ್ಸ್ಪ್ರೆಸ್ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಓಂ ಪ್ರಕಾಶ್ಗೆ ಗಣ್ಯರಿಂದ ಅಂತಿಮ ನಮನ ಕೂಡ ಸಲ್ಲಿಸಲಾಗ್ತಾ ಇದೆ. ಎಚ್ಎಸ್ಆರ್ ಲೇಔಟ್ ಎಂಸಿಎಚ್ಎಸ್ ಕ್ಲಬ್ನಲ್ಲಿ ಅಂತಿಮ ನಮನ. ಮೃತದೇಹದ ಮುಂದೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಅಣ್ಣನನ್ನ ನೆನೆದು ಓಂ ಪ್ರಕಾಶ್ ಸಹೋದರಿ ಕಣ್ಣೀರು ಹಾಕಿದ್ದಾರೆ. ಸಂಜೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ನೋಡಿ, ಈಗಾಗಲೇ ತನ್ನ ಪತ್ನಿಯಿಂದಲೇ ಸಾವನ್ನಪ್ಪಿರುವಂತ ಇದೇ ಓಂ ಪ್ರಕಾಶ್ ಅವರು ಡಿಜಿ ಐಜಿಪಿ ಮಾಜಿ. ಸೊ ಈಗ ಗಣ್ಯರಿಂದ ಅಂತಿಮ ನಮನವನ್ನ ಸಲ್ಲಿಸಲಾಗುತ್ತೆ. ಎಚ್ಎಸ್ಆರ್ ಲೇಔಟ್ ಎಂಸಿಎಚ್ಎಸ್ ಕ್ಲಬ್ನಲ್ಲಿ ಅಂತಿಮ ನಮನವನ್ನ ಸಲ್ಲಿಸಲಾಗುತ್ತೆ. ಮೃತದೇಹದ ಮುಂದೆ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಅಣ್ಣನನ್ನ ನೆನೆದು ಓಂ ಪ್ರಕಾಶ್ ಸಹೋದರಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸಂಜೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಸರ್ಕಾರಿ ಸಕಲ ಗೌರವಗಳೊಂದಿಗೆ. ಯಾಕಂತ ಹೇಳಿದ್ರೆ ಸರ್ಕಾರಿ ಸೇವೆಯನ್ನ ಸಲ್ಲಿಸಿರುವಂಥದ್ದು, ಕರ್ನಾಟಕದ ಮಹಾ ನಿರ್ದೇಶಕರಾಗಿ ಕೆಲಸ ಮಾಡದಿರುವಂಥದ್ದು, ಇಂತಹ ಸಂದರ್ಭದಲ್ಲಿ ಈ ತರ ಕೊಲೆ ಆಗಿರುವಂಥದ್ದು ದುರ್ದೈವವೇ ಸರಿ, ದುರಂತವೇ ಸರಿ. ಅದು ಕೂಡ ಬೇರೆ ಯಾರೂ ಅಲ್ಲ, ಸ್ವತಃ ತನ್ನ ಪತ್ನಿಯೇ ಚಾಕುವಿನಿಂದ ಇರಿದು ಮರ್ಡರ್ ಮಾಡಿದ್ದಾರೆ. ಸದ್ಯ ಈಗ ಪತ್ನಿ ಹಾಗೆ ಮಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಮನೆಯ ಮುಂಭಾಗದಲ್ಲಿ ತನ್ನ ಅಣ್ಣನ ಮೃತದೇಹವನ್ನ ಕಂಡು ಸಹೋದರಿ ಕಣ್ಣೀರಿಡ್ತಾ ಇದ್ದಾರೆ. ಕುಟುಂಬಸ್ಥರೆಲ್ಲ ಕಣ್ಣೀರು ಹಾಕ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಮಂದಿ ಪೊಲೀಸು ಸೇವೆ ಸಲ್ಲಿಸ್ತಾ ಇರುವಂತಹ ಸಂದರ್ಭದಲ್ಲಿ, ಅದು ಕೂಡ ಡಿಜಿ ಆಗಿ, ಅದು ಕೂಡ ಐಜಿಪಿ ಆಗಿ ಕೆಲಸ ಮಾಡಿರುವಂತಹವರು. ಸೊ ಸಾಕಷ್ಟು ಜನ ಕಮಿಷನರ್ ಇರಬಹುದು, ಇವರ ಕೆಳಗಡೆ ಕೆಲಸ ಮಾಡುವವರು, ಅವರೆಲ್ಲರೂ ಕೂಡ ಇವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಯಾವ ರೀತಿಯಾಗಿ ಅವರ ಸಹೋದರಿ ಕಣ್ಣೀರಿಡ್ತಿದ್ದಾರೆ. ಮತ್ತೆಂದೂ ಕೂಡ ಭಾರತ ಲೋಕಕ್ಕೆ ಮರಳಿದ್ದಾರೆ ಮಾಜಿ ಐಜಿಪಿ ಓಂ ಪ್ರಕಾಶ್ ಅವರು. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಅಂತಿಮ ನಮನವನ್ನ ಸಲ್ಲಿಸ್ತಾ ಇರುವಂತದ್ದು ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಡಿಜಿ ಆಗಿ ಸೇವೆಯನ್ನ ಸಲ್ಲಿಸಿರುವಂತಹ ಇದೇ ಓಂ ಪ್ರಕಾಶ್ ಅವರು ಇವತ್ತು ಇಲ್ಲ. ಅದು ಕೂಡ ಈ ರೀತಿಯಾಗಿ ಮರ್ಡರ್ ಆಗಿದ್ದಾರೆ ಅಂತ ಹೇಳಿದ್ರೆ ಊಹಿಸಿಕೊಳ್ಳಕ್ಕೂ ಸಾಧ್ಯವಿಲ್ಲ. ಒಬ್ಬ ಐಜಿಪಿ ಆಗಿದ್ದವರು, ಐಜಿಪಿ ಆಗಿದ್ದವರು, ಡಿಜಿ ಆಗಿದ್ದವರು, ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಏನಾಗ್ತಾ ಇದೆ ಜೊತೆಗೂ ಕೂಡ ಗಮನಿಸ್ತಾ ಇದ್ವಿ. ಒಂದ್ ಕಡೆ ಅಂತಿಮ ನಮನ ಸಲ್ಲಿಸಕ್ಕೆ ಆಗ್ತಾ ಇರುವಂತದ್ದು, ಜೊತೆಗೆ ಎಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ, ಸದ್ಯ ಈಗ ಯಾರೆಲ್ಲ ಗಣ್ಯಾತಿ ಗಣ್ಯರು ಕೂಡ ನಮನವನ್ನ ಸಲ್ಲಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಕುಟುಂಬಸ್ಥರ ಕಣ್ಣೀರು ಹಾಕ್ತಿದ್ದಾರೆ. ಜೊತೆಗೆ ಅಲ್ಲಿ ಏನಾಗ್ತಾ ಇದೆ? ನಿಕೇಶ್, ಈಗಾಗಲೇ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಈಗಾಗಲೇ ಅವರ ಮನೆ ಬಳಿ ಇರುವಂತಹ ಒಂದು ಕ್ಲಬ್ನ ಬಳಿ ವ್ಯವಸ್ಥೆ ಮಾಡಲಾಗಿದೆ. ಅವರ ಪರಿಚಯಸ್ಥರು, ಕುಟುಂಬಸ್ಥರು, ಬಿಹಾರ ಮೂಲದ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಬಂದು ಅಂತಿಮ ದರ್ಶನ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈಗಾಗಲೇ ಹಲವು ಕಡೆಯಿಂದಲೂ ಕೂಡ ಬಿಹಾರ ಆಗಿರ್ಬೋದು, ಮತ್ತೆ ಒಬ್ಬ ಐಪಿಎಸ್ ಅಧಿಕಾರಿ, ಮಾಜಿ ಐಪಿಎಸ್ ಅಧಿಕಾರಿ ಅಂದ್ರೆ ಸಾಕಷ್ಟು ಜನ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರೆ. ಎಲ್ಲರೂ ಕೂಡ ಅವರ ಅಂತಿಮ ದರ್ಶನಕ್ಕೆ ಬರುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈಗಾಗಲೇ ಅವರ ಸಹೋದರಿಯವರು ಕೂಡ ಸಾಕಷ್ಟು ತೀವ್ರ ಅವರ ನೋವಲ್ಲಿದ್ದಾರೆ. ತೀವ್ರ ನೋವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ರು. ಅಣ್ಣ ಹೋಗ್ಬಿಟ್ಟ ಅಂತೇಳಿ ಅವರು ಜೋರಾಗಿ ಕಿರ್ಚಿ ಅಳುವಂತ ಕೆಲಸವನ್ನ ಮಾಡ್ತಿದ್ರು. ಈಗಾಗಲೇ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಅವರ ಅಂತಿಮ ದರ್ಶನ ಪಡೆದಕ್ಕೆ ಬರ್ತಿದ್ದಾರೆ. ಮತ್ತೊಂದು ಕಡೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಕೂಡ ತೀವ್ರ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಹೈ ಪ್ರೊಫೈಲ್ ಕೇಸ್. ಒಬ್ಬ ಮಾಜಿ ಡಿಜಿ ಐಜಿಪಿ ಆಗಿರುವಂತಹ ನಿವೃತ್ತ ಪೊಲೀಸ್ ಅಧಿಕಾರಿ ಕೊಲೆ ಆಗಿದ್ದಾರೆ ಅಂತಂದ್ರೆ, ಅದರಲ್ಲೂ ಕೂಡ ಅವರ ಪತ್ನಿಯಿಂದಲೇ ಇವರು ಕೊಲೆ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಸದ್ಯಕ್ಕೆ ನಾನು ಸ್ಟೇಷನ್ ಹತ್ರ ಇದ್ದೀನಿ. ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಅವರಿಬ್ಬರನ್ನು ಕೂಡ ಆ ಪತ್ನಿ ಪಲ್ಲವಿ ಹಾಗೂ ಮಗಳು ಕೃತಿಯನ್ನ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಪ್ರಮುಖವಾಗಿ ಈಗಾಗಲೇ ಪಲ್ಲವಿ ಅವರನ್ನ ಅರೆಸ್ಟ್ ಮಾಡಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಯಾಕಂದ್ರೆ ಆಕೆ ಈ ಒಂದು ಕೊಲೆಯ ಮುಖ್ಯ ಆರೋಪಿ A1 ಅಂತೇಳಿ ಕನ್ಸಿಡರ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಈ ಒಂದು ಕೊಲೆಯ ವಿಚಾರವಾಗಿ ಆಕೆಯೇ ಕೊಲೆ ಮಾಡಿದ್ದೇನೆ ಅಂತೇಳಿ ಒಪ್ಕೊಂಡಿದ್ದಾರೆ. ಪೊಲೀಸರಿಗೆ ಆಕೆ ಕೊಲೆ ಮಾಡಿದಾಗಿ ಕರೆ ಮಾಡಿ ಶರಣರಾಗಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ವಾಸುದೇವ್ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಇದರ ಜೊತೆಗೆ ಕ್ರೈಮ್ ಸೀನ್ ಅನ್ನ ಅಬ್ಸರ್ವ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಅಲ್ಲಿ ಪತ್ತೆಯಾಗಿದೆ. ಒಂದು ವೆಪನ್ ಅನ್ನ, ಅಂದ್ರೆ ಚಾಕುವನ್ನ
ವಶಪಡೆದು ಅದನ್ನ FSL ಗೆ ರವಾನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಅವರ ಮೈ ಮೇಲೆ ಇರುವಂತಹ ಒಂದು ಗಾಯಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ. ಒಂದು ಮರಣೋತ್ತರ ಪರೀಕ್ಷೆ ಕೂಡ ಪೊಲೀಸರಿಗೆ ಲಭ್ಯ ಆಗಬೇಕಾಗಿದೆ. ಇದರ ಜೊತೆಗೆ ಅವರ ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿಕಾ ಅವರ ಮೊಬೈಲ್ಗಳನ್ನ ವಶಪಡೆದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಆ ಒಂದು ಪಲ್ಲವಿ ಅವರ ಮೊಬೈಲ್ ಅಲ್ಲಿ ಸಾಕಷ್ಟು ವಿಚಾರಗಳು ಇಲ್ಲಿ ಉಲ್ಲೇಖ ಆಗಿದೆ. ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿ ಅವರು ಮೆಸೇಜ್ಗಳನ್ನ ಗ್ರೂಪ್ಗಳಿಗೆ ಹಾಕುವಂತ ಕೆಲಸವನ್ನು ಮಾಡಲಾಗಿದೆ. ಅದರಲ್ಲೂ ಕೂಡ ಅವರ ಪತಿ ಓಂ ಪ್ರಕಾಶ್ ಅವರ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನ ಮಾಡಿ ಅವರ ಪತ್ನಿ ಪಲ್ಲವಿ ಅವರು ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಅವರಿಗೆ ಸಾಕಷ್ಟು ಕಿರುಕುಳ ನೀಡುತ್ತಿದ್ರು, ಜೊತೆಗೆ ಮಗಳಿಗೆ ಇಂಜೆಕ್ಷನ್ ಗಳನ್ನ ಕೊಡ್ತಿದ್ರು ಅನ್ನುವಂತ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೃತಿಗಳನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡುತ್ತಿದ್ದಾರೆ. ಸದ್ಯಕ್ಕೆ ಅವರ ಕೃತಿಕಾ ಅವರು ವಿಚಾರಣೆ ಮಾಡುವಂತ ಹಂತದಲ್ಲಿಲ್ಲ ಅನ್ನುವಂಥದ್ದು ಪೊಲೀಸ್ ಮೂಲಗಳ ಮಾಹಿತಿ. ಅಂದ್ರೆ ಶಾಕ್ ನಲ್ಲಿದ್ದಾರೆ. ಒಂದ್ ಕಡೆ ತಂದೆ ಕೊಲೆಯಾಗಿದೆ, ಆ ಕೊಲೆಯಲ್ಲಿ ಇವರು ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪೊಲೀಸರಿಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಯಾಕಂದ್ರೆ ಆಕೆ ಪೊಲೀಸರಿಗೆ ಸಪೋರ್ಟ್ ಮಾಡ್ತಿಲ್ಲ. ಅಂದ್ರೆ ಪೊಲೀಸರು ವಿಚಾರಣೆ ಮಾಡೋದಕ್ಕಾಗಿರ್ಬೋದು, ಕರೆದುಕೊಂಡಂತ ಸಂದರ್ಭದಲ್ಲಿ ಆಕೆ ಪ್ರತಿರೋಧ ಒಡ್ಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ಅರೆಸ್ಟ್ ವಶ ಪಡೆಯೋದಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಅಂದ್ರೆ ಕೊಲೆಯ ಮಾಹಿತಿ ಬಂದ ಕೂಡಲೇ ಅವರ ಮನೆ ಬಳಿ ಹೋಗಿ ಅವರನ್ನ ವಶಪಡೋದಕ್ಕೆ ಪೊಲೀಸರು ಮುಂದಾದಂತ ಸಂದರ್ಭದಲ್ಲೂ ಕೂಡ ಅವರು ಕೃತಿ ಮನೆಯನ್ನ ರೋಮನ್ನ ಡೋರ್ ಅನ್ನ ಲಾಕ್ ಮಾಡಿಕೊಂಡು ಪೊಲೀಸರಿಗೆ ವಿರೋಧವನ್ನು ಹೊಡ್ತಾರೆ. ಯಾವಾಗ ಪೊಲೀಸರ ಒಂದು ಡೋರ್ ಅನ್ನ ಲಾಕ್ ಮುರಿದು ಓಪನ್ ಮಾಡಿದ ಸಂದರ್ಭದಲ್ಲಿ ಆಕೆಯನ್ನ ವಶಪಡೆಯಲಾಗುತ್ತೆ. ನಿನ್ನೆ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟು ಬೆಳಿಗ್ಗೆ ಕರೆತರುವಾದಂತ ಸಂದರ್ಭದಲ್ಲೂ ಕೂಡ ಒಂದು ವ್ಯಾನ್ ನಿಂದ ಅಂದ್ರೆ ಪೊಲೀಸ್ ವ್ಯಾನ್ ನಿಂದ ಕೆಳಗಡೆ ಇಳಿಯೋದಕ್ಕೂ ಕೂಡ ಆಕೆ ವಿರೋಧವನ್ನ ಒಡ್ಡಿದ್ರು. ಅಲ್ಲಿರುವಂತಹ ಸಿಬ್ಬಂದಿಗೆ, ಮಹಿಳಾ ಸಿಬ್ಬಂದಿ ಮೇಲೂ ಕೂಡ ಕಿರ್ಚಾಡುವಂತ ಕೆಲಸವನ್ನ ಕೃತಿ ಮಾಡಿದ್ರು. ಈಗಲೂ ಕೂಡ ಆಕೆಯನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಯಲ್ಲಿ ಸಪೋರ್ಟ್ ಮಾಡ್ತಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತದೆ. ಮತ್ತೊಂದು ಕಡೆ ಪಲ್ಲವಿ ಅವರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆಸ್ ಇಟ್ ಈಸ್ ತಾನೇ ಕೊಲೆ ಮಾಡಿದ್ದಕ್ಕೆ ಒಪ್ಪುತ್ತಿದ್ದಾರೆ. ಜೊತೆಗೆ ಯಾವ ರೀತಿ ಆಯ್ತು ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗ ಈ ಅಂತಿಮ ವಿಧಿವಿಧಾನ ಕಾರ್ಯ ಸಂದರ್ಭದಲ್ಲಿ ಮಗಳನ್ನು ಹಾಗೆ ಆ ಪತ್ನಿನ ಕರೆತರುವಂತ ಪ್ರಯತ್ನ ಮಾಡ್ತಾರ ಪೊಲೀಸರು? ಅವಾಗ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ? ನಿಕೇಶ್, ಖಂಡಿತವಾಗ್ಲೂ ಕೂಡ ಇಲ್ಲಿ ಈ ಒಂದು ವಿಚಾರ ಸಾಕಷ್ಟು ಸಸ್ಪಿಷಿಯಸ್ ಆಗಿದೆ. ಯಾಕಂದ್ರೆ ಇಲ್ಲಿ ಕೊಲೆ ಆಗಿರೋದು ಅವರಿಬ್ಬರಿಂದಲೇ, ಮಗಳು ಮತ್ತೆ ಪತ್ನಿಯಿಂದಲೇ ಕೊಲೆ ಆಗಿದೆ ಅಂತೇಳಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಈ ಒಂದು ಕೊಲೆಯನ್ನ ಸ್ವತಃ ಪತ್ನಿ ಪಲ್ಲವಿಯವರು ಒಪ್ಕೊಂಡಿದ್ದಾರೆ. ಅವರ ಒಂದು ಮನಸ್ಥಿತಿ ಹೇಗಿದೆ ಅಂತೇಳಿ ಪೊಲೀಸರು ನೋಡ್ಬೇಕಾಗುತ್ತೆ. ಜೊತೆಗೆ ಅವರ ಒಪಿನಿಯನ್ ಕೂಡ ಕೇಳ್ತಾರೆ. ಯಾಕಂದ್ರೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಅದೆಷ್ಟೇ ದ್ವೇಷ ಇದ್ರೂ ಕೂಡ ಸಾವು ಅಂತ ಬಂದಾಗ ಎಂತ ವ್ಯಕ್ತಿ ಆದ್ರೂ ಕೂಡ ಅಲ್ಲಿ ಹೋಗಿ ಭಾಗವಹಿಸೋದಂತದ್ದು ಒಂದು ಕರ್ತವ್ಯ, ಜೊತೆಗೆ ಒಂದು ಭಾರತೀಯ ಸಂಪ್ರದಾಯ ಕೂಡ. ಅದರಲ್ಲೂ ಕೂಡ ಇಲ್ಲಿ ಪತ್ನಿಯೇ ಇಲ್ಲಿ ಕೊಲೆ ಆರೋಪಿತೆ ಆಗಿರೋದ್ರಿಂದ ಆಕೆಯನ್ನ ಪ್ರಶ್ನೆ ಮಾಡ್ತಾರೆ. ಫಸ್ಟ್ ಆಕೆಯ ಒಂದು ಒಪಿನಿಯನ್ ಏನಿದೆ, ಯಾಕಂದ್ರೆ ಅವರ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿ ಕೊಲೆ ಮಾಡುವಷ್ಟು ಕೂಡ ಇವರಿಗೆ ಜಗಳ ಇತ್ತು, ಅವರ ಮಧ್ಯೆ ವೈಮನಸ್ಸು ಇತ್ತು. ಅಂದ್ರೆ ಅವರ ಒಂದು ಒಪಿನಿಯನ್ ಏನಿದೆ, ಪತ್ನಿ ಅವರ ಒಪಿನಿಯನ್ ಏನಿದೆ ಅನ್ನೋದನ್ನ ಪೊಲೀಸರು ಕೇಳ್ತಾರೆ. ಒಂದು ವೇಳೆ ಆ ಒಂದು ಅಂತಿಮ ವಿಧಿವಿಧಾನಗಳಲ್ಲಿ ಇವರು ಭಾಗಿಯಾಗ್ತೇನೆ ಅಂತೇಳಿ ಏನಾದ್ರೂ ಹೇಳಿದ್ರೆ, ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಖಂಡಿತವಾಗ್ಲೂ ಪೊಲೀಸರು ಅವರನ್ನ ಕರೆದುಕೊಂಡು ಅಲ್ಲಿಗೆ ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಅವರನ್ನ ಕ್ಲಬ್ ಬಳಿ ಅಂದ್ರೆ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಕ್ಲಬ್ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಗೆ ಇವರನ್ನ ಕರೆದುಕೊಂಡು ಹೋಗೋದು ಡೌಟ್ ಇದೆ, ಬಹುತೇಕ ಡೌಟ್. ಅದಾದ ಬಳಿಕ ಅವರನ್ನ ವಿಲ್ಸನ್ ಗಾರ್ಡನ್ ಚಿತಾಗಾರದ ಬಳಿ ಏನು ಅಂತ್ಯಕ್ರಿಯೆ ನಡೆಸಲಾಗುತ್ತೆ, ಆ ಒಂದು ಜಾಗಕ್ಕೆ ಇಬ್ಬರನ್ನು ಕೂಡ ಆರೋಪಿತರನ್ನು ಕೂಡ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಅದ್ರ ಮೇಲೆ ಡಿಪೆಂಡ್ ಅಪಾನ್ ಅಂದ್ರೆ ಅವರ ಒಂದು ಮನಸ್ಥಿತಿ ಈಗಾಗಲೇ ಹಾಳಾಗಿದೆ. ಜೊತೆಗೆ ಕೊಲೆ ಮಾಡುವಷ್ಟು ಸ್ಥಿತಿಗೆ ಹೋಗಿದ್ರು. ಜೊತೆಗೆ ಪಲ್ಲವಿ ಅವರು ಕೂಡ ಮಾನಸಿಕವಾಗಿ ಸ್ಥಿಮತೆಯನ್ನ ಹೊಂದಿಲ್ಲ ಅನ್ನುವಂಥದ್ದು ಇರುವಂತದ್ದು ಪೊಲೀಸರಿಗೆ. ಸದ್ಯಕ್ಕೆ ಆ ಒಂದು ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ. ಜೊತೆಗೆ ಮೆಡಿಕಲ್ ಟೆಸ್ಟ್ ಗಳನ್ನು ಕೂಡ ಈಗಾಗಲೇ ಮಾಡಿಸುವಂತ ಕೆಲಸವನ್ನು ಮಾಡಲಾಗಿದೆ. ಅವರ ಒಂದು ಒಪಿನಿಯನ್ ಕೇಳ್ತಾರೆ. ಅಂದ್ರೆ ಅಂತಿಮ ಸಂಸ್ಕಾರವನ್ನ ನಡೆಸಲಾಗುತ್ತೆ, ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ, ಅಲ್ಲಿಗೆ ನೀವು ಹೋಗೋದಕ್ಕೆ ಇಚ್ಛೆ ಪಡ್ತೀರಾ ಏನೋ ಅಂತ ಕೇಳಿ ಅವರೇನಾದ್ರೂ ಹೋಗೋದಕ್ಕೆ ಒಪ್ಪಿಕೊಂಡ್ರೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಕೂಡ ಅಲ್ಲಿಗೆ ಕರೆದೊಯ್ದು ಅಂತಿಮ ಕ್ರಿಯೆಗಳಲ್ಲೂ ಕೂಡ ಭಾಗವಹಿಸೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ. ಸದ್ಯಕ್ಕೆ ಒಂದು ಕಡೆ ನಿಮ್ಮಲ್ಲ ಮಾಹಿತಿಗೆ